ನಮಸ್ಕಾರ ಫ್ರೆಂಡ್ಸ್, ನಾನು ಕಿರಣ್ ಫ್ರಮ್ ಕನ್ನಡ ಬಾಕ್ಸ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು, ಬಿಟ್ಕಾಯಿನ್ ಏನಿದು ಬಿಟ್ಕಾಯಿನ್? ಕೆಲವು ದಿನಗಳಿಂದ ಬಿಟ್ಕಾಯಿನ್ ಬಗ್ಗೆ ಬಹಳಷ್ಟು ಸುದ್ದಿ ಹರಿದಾಡುತ್ತಿದೆ. ನೀವು ನೋಡಿರ್ಬೋದು, ಕೆಲವು ಮಿನಿಸ್ಟರ್ ಮತ್ತು ಸೆಲೆಬ್ರಿಟಿಗಳ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಹ್ಯಾಕ್ ಮಾಡಿ ಬಿಟ್ಕಾಯಿನ್ಗಳನ್ನು ಕೇಳುತ್ತಿದ್ದಾರೆ. ಈ ಬಿಟ್ಕಾಯಿನ್ಗಳನ್ನು ಹೇಗೆ ಉಪಯೋಗಿಸೋದು, ಈ ಬಿಟ್ಕಾಯಿನ್ಗಳನ್ನು ನೀವು ಹೇಗೆ ಉಪಯೋಗಿಸೋದು ಮತ್ತು ಹೇಗೆ ಖರೀದಿಸೋದು, ಈ ಮೂಲಕ ನೀವು ಹಣವನ್ನು ಗಳಿಸಬಹುದೇ ಅಥವಾ ಮತ್ತು ಸರ್ಕಾರದಿಂದ ಬಿಟ್ಕಾಯಿನ್ಗಳನ್ನು ಉಪಯೋಗಿಸಲು ಅನುಮತಿ ನೀಡಲಾಗಿದೆ ಅಥವಾ ಇಲ್ಲವೆಂದು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಬಾರಿಸಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬಿಟ್ಕಾಯಿನ್ಗಿಂತ ಮೊದಲು ನಿಮಗೆ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ನಿಮಗೆ ಬಹಳಷ್ಟು ಕರೆನ್ಸಿಗಳು ಮುದ್ರಣವಾಗಿವೆ. ಅವುಗಳಲ್ಲಿ ಇಥೇರಿಯಂ, ಕ್ಲಾಸಿಕ್, ಝೆಡ್ ಕ್ಯಾಶ್, ಲೈಟ್ ಕಾಯಿನ್ಸ್, ಬಿಟ್ ಕಾಯಿನ್ಸ್ ಇಂಥ ಬಹಳಷ್ಟು ಕರೆನ್ಸಿಗಳು ಮುದ್ರಣವಾಗಿವೆ. ಅದರಲ್ಲಿ ಪ್ರಸಿದ್ಧವಾದ ಬಿಟ್ಕಾಯಿನ್ ಕೂಡ. ಇದನ್ನು 2009 ಜನವರಿ 3ರಂದು ಸಂತೋಷಿ ನಾಕಮೋಟೋ ಎಂಬ ಹೆಸರಿನ ಮೂಲಕ ಒಬ್ಬ ವ್ಯಕ್ತಿ ಪರಿಚಯಿಸಿದನು. ಈ ಬಿಟ್ಕಾಯಿನ್ ನಿಮಗೆ ವರ್ಚುವಲ್ ರೂಪದಲ್ಲಿ ಸಿಗುತ್ತೆ, ಅಂದರೆ ಕೈಗೆ ಸಿಗುವುದಿಲ್ಲ ಮತ್ತು ಕಣ್ಣಿಗೆ ಕಾಣಿಸುವುದಿಲ್ಲ. ಇದು ಡಿಜಿಟಲ್ ಯುಗದ ಮಾಯಾಜಾಲದ ಒಂದು ಕರೆನ್ಸಿಯಾಗಿದೆ. ಅಲ್ಲದೆ ಇದಕ್ಕೆ ಯಾವುದೇ ರೀತಿಯ ದೇಶ, ಭಾಷೆ, ಬ್ಯಾಂಕು, ಯಾವುದೇ ರೀತಿಯ ಸರ್ಕಾರ ಇದಕ್ಕೆ ಸಂಬಂಧಪಡುವುದಿಲ್ಲ. ನಿಮಗೆ ಇದು ತಿಳಿದಿರಲಿ, ಈಗಿನ ಸಮಯದಲ್ಲಿ ಒಂದು ಬಿಟ್ಕಾಯಿನ್ನ ಬೆಲೆ 14 ಲಕ್ಷದವರೆಗೂ ಇದೆ. ಅದೇ 2009ರಲ್ಲಿ ಬಿಟ್ಕಾಯಿನ್ ಆರಂಭವಾದಾಗ ಒಂದು ಬಿಟ್ಕಾಯಿನ್ನ ಬೆಲೆ ಸುಮಾರು $0.008 ನಿಮ್ಮಲ್ಲಿರುವ ಹಣವನ್ನು ಬಿಟ್ಕಾಯಿನ್ ಆಗಿ ಪರಿವರ್ತಿಸುವ ನೀವು ಗೂಗಲ್ನಲ್ಲಿ ಅನೇಕ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ಗಳು ದೊರೆಯುತ್ತವೆ. ಇಂಥವುಗಳನ್ನು ಬಿಟ್ಕಾಯಿನ್ ಎಕ್ಸ್ಚೇಂಜ್ ಎಂದೇ ಕರೆಯುತ್ತಾರೆ. ಬಿಟ್ ಸ್ಟ್ಯಾಂಪ್ ಮತ್ತು ಬಿಟ್ ಫಿನೆಕ್ಸ್ ಇವುಗಳು ಬಿಟ್ಕಾಯಿನ್ನ ಪ್ರಮುಖ ವಿನಿಮಯ ಕೇಂದ್ರಗಳಾಗಿವೆ. ಎಲ್ಲ ರೀತಿಯ ವಹಿವಾಟುಗಳು ಈ ಒಂದು ಬಿಟ್ ಸ್ಟ್ಯಾಂಪ್ ಮತ್ತು ಬಿಟ್ ಫಿನೆಕ್ಸ್ನಲ್ಲಿ ಸಂಗ್ರಹವಾಗಿರುತ್ತವೆ. ಬಿಟ್ ಫಿನೆಕ್ಸ್ ಅನ್ನು 2016ರಲ್ಲಿ ಹ್ಯಾಕ್ ಮಾಡಿ ಸುಮಾರು $10 ಮಿಲಿಯನ್ ಮೌಲ್ಯದ ಬಿಟ್ಕಾಯಿನ್ಗಳನ್ನು ಕಳ್ಳತನ ಮಾಡಲಾಗಿದೆ. ಭಾರತದಲ್ಲಿ 2018ರಲ್ಲಿ ಬಿಟ್ಕಾಯಿನ್ ಅನ್ನು ಬಳಸುವುದು ಮತ್ತು ಸೇಲ್ ಮಾಡುವುದು ನಿಷೇಧಿಸಲಾಗಿತ್ತು. ಬ್ಯಾಂಕುಗಳು ಮತ್ತು ವ್ಯವಹಾರಗಳ ಮೇಲೆ ಕಠಿಣವಾದ ಕ್ರಮಗಳನ್ನು ಜಾರಿ ಮಾಡಲಾಗಿತ್ತು. ಇದನ್ನು ವಿರೋಧಿಸಿದ ಕೆಲವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿದರು. ಅಂದರೆ 2020ರಲ್ಲಿ ಸುಪ್ರೀಂ ಕೋರ್ಟ್ ಬಿಟ್ಕಾಯಿನ್ ಅನ್ನು ಯಾರು ಬೇಕಾದರೂ ಖರೀದಿಸಬಹುದು ಮತ್ತು ಸೇಲ್ ಮಾಡಬಹುದು ಎಂದು ತೀರ್ಪನ್ನು ಹೊರಡಿಸಿದೆ. ಈಗ ಭಾರತದಲ್ಲಿ RBI ಬಿಟ್ಕಾಯಿನ್ನ ಮೇಲಿನ ನಿಷೇಧವನ್ನು ತೆರವುಗೊಳಿಸಿದೆ. ಬಿಟ್ಕಾಯಿನ್ನ ಅನುಕೂಲಗಳು, ಬಿಟ್ಕಾಯಿನ್ನ ಅನಾನುಕೂಲಗಳು ಮತ್ತು ಬಿಟ್ಕಾಯಿನ್ಗಳನ್ನು ಹೇಗೆ ಖರೀದಿಸುವುದು ಮತ್ತು ಇವುಗಳನ್ನು ಹೇಗೆ ಸೇಲ್ ಮಾಡುವುದು ಎಲ್ಲ ಮಾಹಿತಿಗಳು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ನ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.